ಸೊ ನಿಮಗೆ ಇಲ್ಲಿ ನಿಯರ್ ಬೈ ಅಂತ ಅಂದ್ರೆ ನಿಮಗೆ ವೈಟ್ ಫೀಲ್ಡ್ ಕಾಡ್ಗೋಡಿ ಈ ಸೈಡ್ ಆದಂಗೆ ಬರುತ್ತೆ ನಿಮಗೆ ಐಟಿ ಟೆಕ್ ಪಾರ್ಕ್ಗಳು. ಈ ಸೈಡ್ ಹೋಯ್ತು ಅಂತಂದ್ರೆ ನಿಮಗೆ ಬಾಣಸ್ವಾಡಿ ಇರ್ಬೋದು, HPR, ಕಲ್ಯಾಣ್ ನಗರ, ಮಾನ್ಯತಾ ಟೆಕ್ ಪಾರ್ಕ್, ಹೆಬ್ಬಾಳ. ಗೊತ್ತೇ ಆಗಲ್ಲ ಇಲ್ಲಿ ಏನ್ ಇದು ಕಬೋರ್ಡ್ ಅನ್ನೋ ಫೀಲ್ ಕೊಡುತ್ತೆ. ಒಳ್ಳೆ ಇಡನ್ ಡೋರ್ ತರ ಇದೆ. ನಿಮ್ಗೆ 1.5 ಕೋಟಿ ಮನೇಲೂ ಈ ತರ ನೋಡಿಲ್ಲ ನಾನು, ಅಷ್ಟು ಸಗದ ಮಾಡಿದ್ದಾರೆ ಇಲ್ಲಿ. ಬಟ್ ಇಲ್ಲಿ ಆರಾಮಾಗಿ ಒಂದು ಫಾರ್ಚುನರ್ ಕಾರ್ ನಿಲ್ಸ್ಕೊಂಡ್ರು ನಿಮ್ಗೆ ಒಂದು 4-5 ಬೈಕ್ ಪಾರ್ಕ್ ಮಾಡಬಹುದು. ಕೂಲಿಂಗ್ ಎಫೆಕ್ಟ್ ನೋಡ್ತಾ ಇದೀರಾ ನೀವು, ಹೆಂಚಿನ್ ಹಾಕಿರುವಂತದ್ದು ಇದು ಒಂಥರ ಯೂನಿಕ್ ಆಗಿ ಕೊಟ್ಟಿದ್ದಾರೆ. ಇದು ಸಖತ್ ಕೂಲ್ ಆಗಿರುತ್ತೆ ನಿಮ್ಗೆ ಸಮ್ಮರ್ ಅಲ್ಲೂ. ಸ್ನೇಹಿತರೆ 1 ಕೋಟಿ ಬಜೆಟ್ ಒಳಗಡೆ ನಿಮ್ ಸಿಂಗಲ್ ಫೋರ್ ಸಿಗೋದೇ ಕಷ್ಟ ಅಂತಂದ್ರೆ ನಾವು 3 BHK ಡೂಪ್ಲೆಕ್ಸ್ ತೋರಿಸ್ತಾ ಇದೀವಿ. ಬನ್ನಿ ಬೇಗ ನೋಡ್ಕೊ ಹೋಗೋದ. ಸೊ ನೋಡ್ತಾ ಇರ್ಬೋದು ಈ ಡಿಸೈನ್ಸ್ ಗಳು ಈ 1.5 ಕೋಟಿ 2 ಕೋಟಿ ಮನೆಗಳಲ್ಲಿ ಇರ್ತದೆ. ಆ ತರ ಪ್ರೀಮಿಯಂ ಡಿಸೈನ್ ಗಳು ಹಾಕಿದ್ದಾರೆ ಇಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಬಿಸ್ನೆಸ್. ಸ್ನೇಹಿತರೆ 1 ಕೋಟಿ ಬಜೆಟ್ ಒಳಗಡೆ ನಿಮ್ ಸಿಂಗಲ್ ಫೋರ್ ಸಿಗೋದೇ ಕಷ್ಟ ಅಂತಂದ್ರೆ ನಾವು 3 BHK ಡೂಪ್ಲೆಕ್ಸ್ ತೋರಿಸ್ತಾ ಇದೀವಿ. ಬನ್ನಿ ಬೇಗ ನೋಡ್ಕೊ ಹೋಗೋದ. ಸೊ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ, ಸಕ್ಕತ್ತಾಗಿ ಬಂದಿದೆ. ಸೊ ಗೇಟ್ ನೋಡ್ತಾ ಇದೀರಾ, ಫುಲ್ ಸೇಫ್ಟಿ ಗೇಟ್ ಯಾವ ತರ ರೆಡಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಬನ್ನಿ ಹಂಗೆ ಪಾರ್ಕಿಂಗ್ ಹೋಗೋದ. ಪಾರ್ಕಿಂಗ್ ನೋಡ್ತಾ ಇರ್ಬೋದು, ಒಂದು ಕಾರ್ ನಿಲ್ಸಿದ್ರು ನಿಮಗೆ ಒಂದು 5 ಸ್ಕೂಟರ್ ನಿಲ್ಸಬಹುದು, ಅಷ್ಟು ಸ್ಪೇಸ್ ಇರುವಂತದ್ದು. ಸೀಲಿಂಗ್ ನೋಡ್ತಾ ಇರ್ಬೋದು ಡಿಸೈನ್ ಪಾರ್ಕಿಂಗ್ ಅಲ್ಲಿ ಯಾವ ರೀತಿ ಇದೆ ಅನ್ಬಿಟ್ಟು. ಫುಲ್ ಟೈಲ್ಸ್ ವರ್ಕ್ ಆಗಿದೆ ನಿಮ್ಗೆ ವಾಲ್ಗೆಲ್ಲ. ನಿಮ್ಗೆ ಇಲ್ಲಿ ಕೂಲ್ನೆಸ್ ಮೇಂಟೈನ್ ಮಾಡೋದಕ್ಕೋಸ್ಕರ ನೋಡ್ತಾ ಇದೀರಾ ಇಲ್ಲಿ ಹೆಂಚ್ನ ಯೂಸ್ ಮಾಡಿದ್ದಾರೆ. ನಿಮ್ಗೆ ಯಾವ ತರ ಬಿಸಿಲಿದ್ರು ನಿಮ್ಗೆ ಕೂಲ್ ಎಫೆಕ್ಟ್ ಕೊಡ್ತದೆ ನಿಮ್ಗೆ. ಸೊ 800 ಅಡಿ ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಇಷ್ಟು ಸ್ಪೇಸ್ ಇರುವಂತ ಜಾಗಗಳು ಸಿಗಲ್ಲ. ಬಟ್ ಇಲ್ಲಿ ಆರಾಮಾಗಿ ಒಂದು ಫಾರ್ಚುನರ್ ಕಾರ್ ನಿಲ್ಸ್ಕೊಂಡ್ರು ನಿಮ್ಗೆ ಒಂದು 4-5 ಬೈಕ್ ಪಾರ್ಕ್ ಮಾಡಬಹುದು, ಅಷ್ಟು ಸ್ಪೇಸಿಂಗ್ ಸಿಕ್ಕಿರುವಂತದ್ದು ನಿಮ್ಗೆ. ಸೊ ಕಾರ್ ನೋಡ್ತಾ ಇರ್ಬೋದು ನೀವು, ಕಾರ್ ಹಾಕೋದಕ್ಕೆ ತೆಗೆಯೋದಕ್ಕೆ ನಿಮಗೆ ಸಪರೇಟ್ ಆಗಿ ಇಲ್ಲಿ 2 ಪೀಸ್ ಗೇಟ್ ಕೊಟ್ಟಿರುವಂತದ್ದು. ಕಾರ್ ಹಾಕಿದ್ರೆ ನಿಮಗೆ ಓಡಾಡೋಕೆ ಈಸಿ ಆಗಲಿ ಅನ್ಬಿಟ್ಟು ಇಲ್ಲಿ ಸಿಂಗಲ್ ಪೀಸ್ ಗೇಟ್ ಕೊಟ್ಟಿದ್ದಾರೆ. ಕೂಲಿಂಗ್ ಎಫೆಕ್ಟ್ ನೋಡ್ತಾ ಇದೀರಾ ನೀವು, ಹೆಂಚಿನ್ ಹಾಕಿರುವಂತದ್ದು ಇದು ಒಂಥರ ಯೂನಿಕ್ ಆಗಿ ಕೊಟ್ಟಿದ್ದಾರೆ. ಇದು ಸಖತ್ ಕೂಲ್ ಆಗಿರುತ್ತೆ ನಿಮ್ಗೆ ಸಮ್ಮರ್ ಅಲ್ಲೂ. ಸೊ ಇನ್ನು ವಾಟರ್ ಸ್ಟೋರೇಜ್ ಬತ್ತು ಅಂದ್ರೆ ನಿಮ್ಗೆ ಇಲ್ಲಿ ಸಂಪ್ ಇರುವಂತದ್ದು. ಸೊ ನೋಡ್ತಾ ಇದ್ರೆ ಮ್ಯಾಸಿವ್ ಆಗಿದೆ ನಿಮ್ಗೆ ಇಲ್ಲಿ. ಈ ಸೈಡ್ ಡೈಮೆನ್ಷನ್ ಗೆ ನಿಮ್ಗೆ ಇದು ಯೂಜ್ ಅಂತಾನೆ ಹೇಳ್ಬೋದು. 8,000 ಲೀಟರ್ ಬರುವಂತದ್ದು. ಇನ್ನು ಬೇಗ ಬನ್ನಿ ನಿಮ್ಗೆ ಇಲ್ಲಿ ಬೋರ್ ತೋರಿಸ್ತೀನಿ. ಸೊ ಬೋರ್ ನೋಡ್ತಾ ಇದೀರಾ, ಇದು 760 ಅಡಿಗೆ ನೀರು ಬಂದಿರುವಂತದ್ದು. ನಿಮ್ಗೆ 2 ಇಂಚ್ ನೀರು ಬಂದಿರುವಂತದ್ದು ಅಂದ್ರೆ ನಿಮ್ಗೆ ಎನಿ ಟೈಮ್ ನೀರಿಗೆ ಸಮಸ್ಯೆ ಇರೋದಿಲ್ಲ. ಸೊ ನೋಡ್ತಾ ಇರ್ಬೋದು ಕೇಜಿಂಗು ನೀಟಾಗಿ ಕೊಟ್ಟಿದ್ದಾರೆ, ಒಳ್ಳೆ ಸೇಫ್ಟಿ ಇರುತ್ತೆ ನಿಮ್ಗೆ. ಸೀಲಿಂಗ್ ಅಲ್ಲಿ ನೋಡ್ತಾ ಇರ್ಬೋದು ನೀವು 2 ಸ್ಕ್ವೇರ್ ಡಿಸೈನ್ ಅಲ್ಲಿ ವಿತ್ LED ಬರುವಂತದ್ದು. ಇನ್ನು ಮೇನ್ ಡೋರ್ಗೆ ಬತ್ತು ಅಂತ ಹೇಳಿದ್ರೆ ಕ್ಲಾಸಿ ಡಿಸೈನ್ ಅಲ್ಲಿ ಇದೆ. ನೋಡ್ತಾ ಇದ್ದಾರೆ ನೀವು ಫ್ಲವರ್ ಡಿಸೈನ್ ಅಲ್ಲಿ. ಕಾಮನ್ ನಿಮ್ಗೆ 1 ಲಾಕ್ ಕೊಡೋದೆ ಇಲ್ಲಿ ದೊಡ್ಡದು ಅಂತ ಹೇಳ್ಬೋದು. ಇಲ್ಲಿ 2 ಲಾಕ್ ಕೊಟ್ಟಿರುವಂತದ್ದು ಡೋರ್ ಲಾಕ್ ನೋಡ್ತಾ ಇದ್ದೀರಾ. ಒಳಗಡೆ ಎಂಟ್ರಿ ಆಗೋದ. ಬನ್ನಿ ಎಂಟ್ರಿ ಆಯ್ತು ಅಂತಂದ್ರೆ ಫಸ್ಟ್ ಟಿವಿ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ಆ ಕಡೆ ನಿಮ್ಗೆ ಥಿಂಗ್ಸ್ ಗಳು ನಿಮ್ದು ಏನಿದೆ ಅದನ್ನ ಶೋಸ್ ಇಟ್ಕೊಳ್ಳುವಂತದ್ದು. ಇಲ್ಲಿ ಸಮ್ ಥಿಂಗ್ಸ್ ಗಳು ಇಟ್ಕೊಳ್ಳುವಂತದ್ದು ನಿಮ್ಗೆ ಸ್ಟ್ರೈಪ್ ಡಿಸೈನ್ ಅಲ್ಲಿ ಕೊಟ್ಟಿರುವಂತದ್ದು. ಇನ್ನು ಸೀಲಿಂಗ್ ನೋಡ್ತಾ ಇರ್ಬೋದು ನೀವು, ಇಲ್ಲಾನೆ ನಿಮ್ಗೆ ಸ್ಟೇರ್ಸ್ ಬಂದಿದ್ರು ಕೂಡ ಸೀಲಿಂಗ್ ಒಳ್ಳೆ ಯೂನಿಕ್ ಆಗಿರುವಂತ ಡಿಸೈನ್ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ವಾಲ್ ಗಳು ನೋಡ್ತಾ ಇರ್ಬೋದು ನೀವು, ಸಖತ್ತಾಗಿರುವಂತಹ ಪ್ರಿಂಟೆಡ್ ಡಿಸೈನ್ ಗಳು ಬಂದಿರುವಂತದ್ದು. ಇಷ್ಟು ಚಿಕ್ಕ ಸ್ಪೇಸ್ ಅಲ್ಲಿ ನಿಮ್ಗೆ ಆರಾಮಾಗಿ ನೀವು ಒಂದು ಕಾರ್ನರ್ ಸೋಫಾ ಹಾಕಬಹುದು ಇಲ್ಲಿ. ನೋಡ್ತಾ ಇದ್ದೀರಾ. ಸೊ ಜಾಗನ ನಿಮ್ಗೆ ತುಂಬಾ ಕೇರ್ಫುಲ್ ಆಗಿ ಅವರು ಯೂಸ್ ಮಾಡ್ಕೊಂಡಿರುವಂತದ್ದು. ಎಲ್ಲೂ ಕೂಡ ಏನು ವೇಸ್ಟ್ ಮಾಡಿಲ್ಲ. 2 ವಿಂಡೋ ಬರುತ್ತೆ ನಿಮ್ಗೆ ಇಲ್ಲಿ. ಒಂದು 2 ಪೀಸ್ ವಿಂಡೋ ನಿಮ್ಗೆ ಒಳ್ಳೆ ಸ್ಟ್ರಾಂಗ್ ಆಗಿರೋ ಕೇಸ್ ಡಿಸೈನ್ ಅಲ್ಲಿ ಸ್ಲೈಡಿಂಗ್ ಡೋರ್ ಬರುತ್ತೆ ವಿತ್ ಮಸ್ಕಿಟೋ ನೆಟ್ ಬರುವಂತದ್ದು. ಇನ್ನು ಔಟ್ ಬಾರ್ಡರ್ ಬಂದು ನಿಮ್ಗೆ ವುಡನ್ ಪೀಸ್ ಅಲ್ಲಿ ನಿಮ್ಗೆ ಡಿಸೈನ್ ಕೊಟ್ಟಿದ್ದಾರೆ, ಒಂದು ಪ್ರೀಮಿಯಂ ಲುಕ್ ನ ಕೊಡುತ್ತೆ. ಇಲ್ಲಿಂದ ಬತ್ತು ಅಂತ ಹೇಳಿದ್ರೆ ನಿಮ್ಗೆ ಕಿಚನ್ ಎಂಟ್ರಿ ನೋಡ್ತಾ ಇದ್ದೀರಾ ಡಿಸೈನ್. ಸೊ ವುಡನ್ ವರ್ಕ್ ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಶೋ ಪೀಸ್ ಗಳನ್ನ ಇಡೋದಕ್ಕೆ. ಇಲ್ಲೂ ಕೂಡ ಇನ್ನೂ ಡಿಸೈನ್ ಬರುತ್ತೆ ಅಂತ ಹೇಳಿದ್ದಾರೆ ಓನರ್. ಸೊ ಇಲ್ಲಿಂದ ಕಿಚನ್ ಎಂಟ್ರಿ ಆಗೋದ. ಬನ್ನಿ. ಸೊ ಕಿಚನ್ ನೋಡ್ತಾ ಇರ್ಬೋದು ನಿಮ್ಗೆ ಒಳ್ಳೆ ಕ್ಯಾಬಿನೆಟ್ ಗಳು ಕೊಟ್ಟಿರುವಂತದ್ದು. ಸ್ಟೋರೇಜ್ ಗೆ ನಿಮ್ಗೆ ತುಂಬಾ ಪ್ರೀಮಿಯಂ ಆಗಿದೆ. ಹ್ಯಾಂಡಲ್ಸ್ ಇರ್ಬೋದು ಇದೆಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಹೈಡ್ರಾಲಿಕ್ ನಿಮ್ಗೆ ಗ್ಲಾಸ್ ಟ್ರಾನ್ಸ್ಪರೆಂಟ್ ಬ್ಲಾಕ್ ಶೇಡ್ ಅಲ್ಲಿ ಇರುವಂತದ್ದು ನೋಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಈ ಡಿಸೈನ್ಸ್ ಗಳು ಈ 1.5 ಕೋಟಿ 2 ಕೋಟಿ ಮನೆಗಳಲ್ಲಿ ಇರ್ತದೆ. ಆ ತರ ಪ್ರೀಮಿಯಂ ಡಿಸೈನ್ ಗಳು ಹಾಕಿದ್ದಾರೆ ಇಲ್ಲಿ. ಸೊ ನೋಡ್ತಾ ಇದ್ದೀರಾ ಶೆಲ್ಫ್ ಗ್ರಾನೈಟ್ ವರ್ಕ್ ಆಗಿದೆ ನಿಮ್ಗೆ. ಸ್ಪಿಲ್ಲಿಂಗ್ ಪ್ರೂಫ್ ಆಗಿ ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿರುವಂತದ್ದು. ನೀರ್ಗಿರ್ ಚೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಪಾಯಿಂಟ್ಸ್ ಗಳು ಏನೇನಿರ್ಬೇಕು ಎಲ್ಲ ಇರುವಂತದ್ದು ನಿಮ್ಗೆ. ಇಲ್ಲೂ ಕೂಡ ಇಲ್ಲಿ ಮಸ್ಕಿಟೋ ಮೆಶ್ ಇರುವಂತದ್ದು ಒಂದು ವಿಂಡೋ ಇಟ್ಟಿದ್ದಾರೆ. ಪಕ್ಕದಲ್ಲೂ ಕೂಡ ಒಂದು ವಿಂಡೋ ಇದೆ. ಗಾಳಿ ಬೆಳಕು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇದು ಬಂದು ನಿಮ್ಗೆ ವೆಸ್ಟ್ ಫೇಸಿಂಗ್ ಇಟ್ಟಿರುವಂತದ್ದು. ಇದು ಮೂವಬಲ್ ಇದು ಫಿಕ್ಸ್ ಏನಿಲ್ಲ. ಇದು ತೆಲುಗು ವರ್ಲ್ಡ್ ಮೀಕೋಸಂ ವೆಸ್ಟ್ ಫೇಸಿಂಗ್ ಲ ಪೆಟ್ಟಾರು. ಕನ್ನಡದವ್ರು ಬೇಕಾದ್ರೆ ಇದನ್ನ ತೆಗೆದು ಈಸ್ಟ್ ಫೇಸಿಂಗ್ ಗೆ ನೀವು ಆಲ್ ಅಲ್ಲ ಇನ್ನೊಂದ್ ಕಡೆ ಮಡಿಕಬಹುದು. ಸೊ ಅದೊಂದು ನಿಮ್ಗೆ ಆಪ್ಷನ್ ಇದೆ. ಇದು ಮೂವಬಲ್ ಇರುವಂತದ್ದು. ನೀವೇನಾದ್ರು ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ನೀವು ಒಂದು 4 ಮೆಂಬರ್ಸ್ ನಿಮ್ಗೆ ಡೈನಿಂಗ್ ಸ್ಪೇಸ್ ಆಗಿ ಯೂಸ್ ಮಾಡ್ಕೋಬಹುದು ನೀವು. ಹಿಂಗೆ ಅಷ್ಟು ಸ್ಪೇಸ್ ಸಿಗುವಂತದ್ದು. ಪಾಯಿಂಟ್ಸ್ ಗಳು ಬೇಜಾನ್ ಇದೆ ನಿಮ್ಗೆ. ಇನ್ನು ಸೀಲಿಂಗ್ ನೋಡ್ತಾ ಇದ್ದೀರಾ ಇಲ್ಲಿ ಸಪರೇಟ್ ಆಗಿ ಇಲ್ಲಿ ಡೈನಿಂಗ್ ಸ್ಪೇಸ್ ಗೆ ನಿಮ್ಗೆ ಸೀಲಿಂಗ್ ಅಲ್ಲಿ ಒಳ್ಳೆ POP ಡಿಸೈನ್ ಬಂದಿರುವಂತದ್ದು. ಸೊ ಇಲ್ಲಿಂದ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ರೂಮ್ ಹೋಗೋದ. ಬನ್ನಿ. ಇದು ಬಂದು ನಿಮ್ಗೆ ಗೆಸ್ಟ್ ರೂಮು ಕಿಡ್ಸ್ ರೂಮು ಏನ್ ಅನ್ಕೋತೀರಾ ನೋಡಿ. ಸೊ ಸ್ಮಾಲ್ ಆಗಿ ಒಂದು ರೂಮ್ ಇರುವಂತದ್ದು ನಿಮ್ಗೆ. ಇದು ಒಂದು 8x8 ಅಲ್ಲಿ ಬರ್ಬೋದು ಅಂತ ಅನ್ಕೋತೀನಿ. ಇದು ರೂಮು ಒಂದು ಕ್ವೀನ್ ಸೈಜ್ ಬೆಡ್ ಹಾಕ್ಬೋದು ನೀವು. ಸ್ಪೇಷಿಯಸ್ ಆಗಿದೆ ತಕ್ಕಮಟ್ಟಿಗೆ. ವಿಂಡೋ ನೋಡ್ತಾ ಇರ್ಬೋದು, ಗಾಳಿ ಬೆಳಕಿಗೆ ಚೆನ್ನಾಗಿದೆ. ಮಸ್ಕಿಟೋ ಮೆಶ್ ಇರುವಂತದ್ದು. ಸೊ ಕಬೋರ್ಡ್ ನಿಮ್ಗೆ ಈ ಸೈಡ್ ಬಂದ್ರೆ ವಾರ್ಡ್ರೋಬ್ ಈ ಸೈಡ್ ಬರುತ್ತೆ. ಸೊ ಸ್ಲೈಡಿಂಗ್ ವಾರ್ಡ್ರೋಬ್ ಇಲ್ಲಿರುವಂತದ್ದು. ಮೇಲ್ಗಡೆ ಸಣ್ಣ ಪುಟ್ಟ ಸ್ಪೇಸ್ ಏನಾದ್ರು ಇಟ್ಕೊಳ್ಳುವಂತದ್ದು ಯೂಸ್ ಮಾಡ್ಕೋಬಹುದು. ಸೀಲಿಂಗ್ ನೋಡ್ತಾ ಇದ್ದೀರಾ ಈ ರೂಮ್ ಅಲ್ಲಿ ಇರುವಂತದ್ದು ಸ್ಕ್ವೇರ್ ಶೇಪ್ ಅಲ್ಲಿ ಇರುವಂತದ್ದು, ಡೈಮಂಡ್ ಶೇಪ್ ಅಲ್ಲಿ ವಿತ್ LED ತುಂಬಾ ಚೆನ್ನಾಗಿ ಮಾಡಿಸಿರುವಂತದ್ದು. ಇಲ್ಲಿಂದ ಬತ್ತು ಅಂತ ಹೇಳಿದ್ರೆ ನಿಮ್ಗೆ ಕಾಮನ್ ಬಾತ್ರೂಮ್ ಅಂಡ್ ಟಾಯ್ಲೆಟ್. ಎಲಿವೇಶನ್ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮ್ಗೆ. ಫುಲ್ ಟೈಲ್ಸ್ ವರ್ಕ್ ಬಂದಿದೆ ಮೇಲ್ಗಡೆ ಸೀಲಿಂಗ್ ವರ್ಗುನು. ಇಲ್ಲೊಂದು ಅಟ್ಟ ಸ್ಪೇಸ್ ಸಿಗುತ್ತೆ ನಿಮ್ಗೆ. ಇದು
ಸೊ ಏನಾದ್ರು ಸ್ಟೋರೇಜ್ಗೆ ಯೂಸ್ ಮಾಡ್ಕೋಬಹುದು ನೀವು. ಸೊ ಡೀಸೆಂಟ್ ಸ್ಪೇಸ್. ಸೊ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ನಿಮಗೆ ವುಡನ್ ವರ್ಕ್ ಇರುವಂತದ್ದು. ಸೊ ಈ ಸ್ಪೇಸ್ ಬಂದು ನಿಮಗೆ ಸ್ಟೇರ್ಸ್ ಕೆಳಗಡೆ ಇರುವಂತದನ್ನ ನಿಮಗೆ ಸ್ಟೋರೇಜ್ಗೆ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. UPS ಪಾಯಿಂಟ್ ಸ್ಟೋರೇಜ್ ಪಾಯಿಂಟ್ ಆಗಿ ಯೂಸ್ ಮಾಡ್ಕೋಬಹುದು. ಇಲ್ಲೂ ಕೂಡ ನಿಮಗೆ ಎಲೆಕ್ಟ್ರಿಕ್ ಪಾಯಿಂಟ್ಗಳು ಕೊಟ್ಟಿರುವಂತದ್ದು. ಸೊ ಇದು ಪ್ರಾಪರ್ಟಿ ಬಂದು ನಿಮಗೆ 19ಕ್ಕೆ 40 ಬರುವಂತದ್ದು ಡೈಮೆನ್ಷನ್, ಅಂದ್ರೆ 760 ಅಡಿ ಆನ್ ಪೇಪರ್ ಬರುತ್ತೆ. ಬಟ್ ನಿಮಗೆ ಎಕ್ಸ್ಟ್ರಾ ಇಲ್ಲಿ ಕಾರ್ನರ್ ಸೈಟ್ ಆಗಿರೋದ್ರಿಂದ ಎಕ್ಸ್ಟ್ರಾ ಸ್ಪೇಸ್ ಸಿಗುವಂತದ್ದು. ಅವಾಗಲೇ ನಿಮಗೆ ಏನು ಎಂಚಿಂದು ಡಿಸೈನ್ ತೋರಿಸೋದ್ಮೇಲೆ ಎಕ್ಸ್ಟೆನ್ಷನ್ ಮಾಡಿದಾರಲ್ಲ ಅದು ಇನ್ಕ್ಲೂಡಿಂಗ್ ನಿಮಗೆ 900 ಅಡಿ ಸಿಗುವಂತದ್ದು. ನೋಡಿ ಇಲ್ಲಿ ಸೈಡ್ ಅಲ್ಲಿ ಲೈಟ್ಸ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರಿಂಟೆಡ್ ವಾಲ್ ಡಿಸೈನ್ ಇರಬಹುದು, ಟೈಲ್ಸ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ನಿಮಗೆ ರೈಲಿಂಗ್ಸ್ ಇರುವಂತದ್ದು, ಹಾರ್ಡ್ ಅಂಡ್ ಟೆಂಪರ್ಡ್ ಗ್ಲಾಸ್ ಇದೆ ಫ್ಲವರ್ ಡಿಸೈನ್ ಅಲ್ಲಿ. ಇಲ್ಲಿಗೆ ಬಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಫಸ್ಟ್ ಸೀಲಿಂಗ್ ನೋಡೋದ. ಸೊ ನಿಮ್ಗೆ ಅಲ್ಲಿ ಸ್ಟೇರ್ಸ್ ಕೆಳಗಡೆನೂ ಅಷ್ಟೇ ನಿಮ್ಗೆ LED ಲೈಟ್ಸ್ ಗಳು ಬಂದಿರುವಂತದ್ದು, ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ಲಕ್ಸುರಿ ಆಗಿ. ಸೊ ಈ ಪಾಯಿಂಟ್ ಅಲ್ಲಿ ನಿಮ್ಗೆ ಒಂದು ವರ್ಕ್ ಸ್ಟೇಷನ್ ಪಾಯಿಂಟ್ ಕೊಟ್ಟಿದ್ದಾರೆ. ನಿಮ್ಗೆ ಕಾಮನ್ ಆಗಿ ಕಿತ್ತೂಗ್ನೂರು ನಿಯರ್ ಬೈ ಅಂತ ಹೇಳಿದ್ರೆ ನಿಮ್ಗೆ IT ಕಂಪ್ನಿಗಳು ಜಾಸ್ತಿ ಸಿಗುವಂತವು. ಸೊ ನಿಮ್ಗೆ ಇಲ್ಲಿ ನಿಯರ್ ಬೈ ಅಂತ ಅಂದ್ರೆ ನಿಮ್ಗೆ ವೈಟ್ ಫೀಲ್ಡ್, ಕಾಡ್ಗೋಡಿ ಈ ಸೈಡ್ ಗಾದಂಗ್ ಬರುತ್ತೆ ನಿಮ್ಗೆ IT ಟೆಕ್ ಪಾರ್ಕ್. ಈ ಸೈಡ್ ಹೋಯ್ತು ಅಂತಂದ್ರೆ ನಿಮಗೆ ಬಾಣಸ್ವಾಡಿ ಇರ್ಬೋದು, HPR, ಕಲ್ಯಾಣ್ ನಗರ, ಮಾನ್ಯತಾ ಟೆಕ್ ಪಾರ್ಕ್, ಹೆಬ್ಬಾಳ, ಇದು ನಿಮ್ಗೆ ನಿಯರ್ ಬೈ ಬರುವಂತದ್ದು ನಿಮ್ಗೆ. ಸೊ ಇದು ಬಂದು ನಿಮ್ಗೆ ದ್ವಾರಕಾ ರೆಸಿಡೆನ್ಷಿಯಲ್ ಲೇಔಟ್ ಅಂತ ಬರೋದು. ಮೈನ್ ಪಾಯಿಂಟ್ ಬಂದು ನಿಮ್ಗೆ ಮಯೂರ ಬೇಕರಿ ಬರುವಂತದ್ದು. ಅಲ್ಲಿಂದ ಕೇವಲ 500 ಮೀಟರ್ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಸೊ ಇಲ್ಲಿ ನೋಡೋದ ಪಾಯಿಂಟ್, ಇಲ್ಲಿಂದ ಈ ರೂಮ್ಗೆ ಎಂಟ್ರಿ ಆಗೋದ ಬನ್ನಿ. ಇದು ಬಂದು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಬರುವಂತದ್ದು. ನೋಡ್ತಾ ಇದ್ದೀರಾ ಸೀಲಿಂಗ್ ನೋಡಿ, ಫಸ್ಟ್ ಸಕ್ಕತ್ತಾಗಿರೋ ಡಿಸೈನ್ ಬಂದಿದೆ ನಿಮ್ಗೆ ಪ್ಯಾರಲಲ್ ಲೈನ್ಸ್ ತರದಲ್ಲಿ. ಇನ್ನು ಅಲ್ಲಿಂದ ಬಂತು ಅಂದ್ರೆ ವಾರ್ಡ್ರೋಬ್ ಫುಲ್ ಗೋಡೆ ಲೈನ್ಗೆ 3 ಪೀಸ್ ವಾರ್ಡ್ರೋಬ್ ಬರುವಂತದ್ದು, ಸಾಫ್ಟ್ ಕ್ಲೋಸಿಂಗ್ ಇರುವಂತದ್ದು. ನೋಡ್ತಾ ಇದ್ದೀರಾ ಸಾಫ್ಟ್ ಕ್ಲೋಸಿಂಗ್ ಇರುವಂತದ್ದು, ನಿಮ್ಗೆ ಒಳ್ಳೆ ಕಬೋರ್ಡ್ ಸ್ಪೇಸ್ ಅಲ್ಲಿ ಇದೆ ನಿಮ್ಗೆ. ಇಲ್ಲಿಂದ ಬಂತು ಅಂತ ಹೇಳಿದ್ರೆ ನಿಮ್ಗೆ ವಿಂಡೋ ಇರುವಂತದ್ದು, ಗಾಳಿ ಬೆಳಕಿಗೋಸ್ಕರ. ಅಟ್ಯಾಚ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ನೋಡ್ತಾ ಇರ್ಬೋದು. ಇದು ಅಷ್ಟೇ ಎಲಿವೇಶನ್ ಫುಲ್ ಸೀಲಿಂಗ್ ವರ್ಗು ಇರುವಂತದ್ದು. 6 ಫೀಟ್ ಇದೀನಿ ನಾನು ಆಲ್ಮೋಸ್ಟ್. ನನಗೆ ನೋಡ್ತಾ ಇದ್ದೀರಾ ಯಾವ ಹೈಟ್ ಅಲ್ಲಿ ಬರುವಂತದ್ದು. ಸೊ ಯಾವ್ದೇ ರೀತಿ ಸಫಿಕೇಶನ್ ಏನು ಇರೋದಿಲ್ಲ. ಸೊ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ವಿಂಡೋಸ್ ಇರ್ಬೋದು, ಎಕ್ಸಿಸ್ಟ್ ಗೆ ಪಾಯಿಂಟ್ ಇರ್ಬೋದು. ಇನ್ನು ಏನಿದೆ ಇಲ್ಲಿ ಬೇಕಾಗಿರುವಂತ ಪಾಯಿಂಟ್ಸ್ ಗಳಿದೆ, ನಿಮ್ಮ ಕಸ್ಟಮೈಸೇಷನ್ ತಕ್ಕನಾಗಿ ಇಲ್ಲಿ ಅಟ್ಯಾಚ್ಮೆಂಟ್ಸ್ ಗಳು ಹಾಕ್ಸ್ಕೊಡೋದು. ಈ ರೂಮ್ ಅಲ್ಲಿ ಬಂದು ನಿಮ್ಗೆ ಬಾಲ್ಕನಿ ಸಿಗುವಂತದ್ದು. ಸೊ ನೋಡ್ತಾ ಇದ್ದೀರಾ ಬಾಲ್ಕನಿ ಕೂಡ ಒಂದ್ ಸೈಡ್ ಗ್ರಿಲ್ ಕೊಟ್ಟಿದ್ದಾರೆ. ಈ ಸೈಡ್ ಬಂದು ನಿಮ್ಗೆ ಇಲ್ಲಿ ಟೆಂಪರ್ಡ್ ಗ್ಲಾಸ್ ಕೊಟ್ಟಿರುವಂತದ್ದು. ಸೊ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಿಮ್ಗೆ ಒಳ್ಳೆ ಪಾಯಿಂಟ್, ಇದು ಜಾಗ ಚೆನ್ನಾಗಿ ಕೊಟ್ಟಿರುವಂತದ್ದು. ಸೊ ನೋಡ್ತಾ ಇದ್ದೀರಾ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು, ಪಾಯಿಂಟ್ಗಳು ಆಗಿರುವಂತದ್ದು. ಒಂದು ಲಕ್ಸುರಿ ಆಗಿರೋ ಹೋಮ್ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ. ಇಲ್ಲಿ ಈ ರೂಮಿಂದ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಹೋಗೋದ ಬನ್ನಿ. ಸೊ ಇದು ಒಂದು ಮಾಸ್ಟರ್ ಬೆಡ್ರೂಮು. ಸೀಲಿಂಗ್ ನೋಡ್ತಾ ಇದ್ದೀರಾ ಸರ್ಕ್ಯುಲರ್ ಡಿಸೈನು, 2 ಸೈಡ್ ವಿಂಡೋ ಇರುವಂತದ್ದು. ಸೊ ನೋಡ್ತಾ ಇರ್ಬೋದು ಒಂದು ರೌಂಡ್ ಬರ್ತಾ ಇದ್ದೀರಾ. ಇಲ್ಲಿ ನಿಮ್ಗೆ ಕಬೋರ್ಡ್, ಸ್ಲೈಡಿಂಗ್ ಡೋರ್ ಇರುವಂತದ್ದು. ಎಲ್ಲಪ್ಪ ಮಾಸ್ಟರ್ ಬೆಡ್ರೂಮ್ ಅಂತ ಅಂದ ಬಾತ್ರೂಮ್ಗೆ ಎಲ್ಲಿ ಇದೇ ಕಾಣಿಸ್ತಾ ಇಲ್ಲ ಅನ್ಕೋಬೇಡಿ, ಅದೇ ಇಲ್ಲಿ ಪ್ಲಸ್ ಪಾಯಿಂಟ್ ನೋಡ್ತಾ ಇದ್ದೀರಾ. ಸೊ ಕಬೋರ್ಡ್ ಲೈನ್ ಅಲ್ಲಿ ನಿಮ್ಗೆ ಗೊತ್ತೇ ಆಗಲ್ಲ, ಒಳ್ಳೆ ಹಿಡನ್ ಡೋರ್ ತರ ಇರುವಂತದ್ದು. ಒಂದು ವ್ಯಾನಿಟಿ ಮಿರರ್ ಇದೆ, ಒಳ್ಳೆ LED ಕೊಟ್ಟಿರುವಂತದ್ದು. ಇಲ್ಲಿಂದ ಬಂತು ಅಂತ ಹೇಳಿದ್ರೆ ನಿಮ್ಗೆ ದೊಡ್ಡದಾಗಿರುವಂತದ್ದು ಒಂದು ಅಟ್ಯಾಚ್ ಬಾತ್ರೂಮ್ ಅಂಡ್ ಟಾಯ್ಲೆಟ್. ಸೇಮ್ ಎಲಿವೇಶನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಫುಲ್ ಸೀಲಿಂಗ್ ವರ್ಗು ನಿಮ್ಗೆ ಟೈಲ್ಸ್ ವರ್ಕ್ ಆಗಿರುವಂತದ್ದು. ಪಾಯಿಂಟ್ಸ್ ಗಳೆಲ್ಲ ರೆಡಿ ಇದೆ. ನಿಮ್ಗೆ ಬೇಕಾದಂಗೆ ನಿಮ್ಗೆ ಅಟ್ಯಾಚ್ಮೆಂಟ್ಸ್ ಗಳನ್ನ ಹಾಕಿಸ್ಕೊಡ್ತಾರೆ. ಸೊ ಈ ಬಿಲ್ಡಿಂಗ್ ಅಲ್ಲಿ ನನಗೆ ಇದು ಸಖತ್ ಫೇವರೇಟ್ ಆಗಿದ್ದು ನನಗೆ ಇದು. ಯಾಕಂದ್ರೆ ಕ್ಲೋಸ್ ಮಾಡ್ತು ಅಂದ್ರೆ ನೋಡಿ ಗೊತ್ತೇ ಆಗಲ್ಲ. ಇಲ್ಲಿ ಏನು ಇದು ಕಬೋರ್ಡ್ ಅನ್ನೋ ತರನೇ ಫೀಲ್ ಕೊಡುತ್ತೆ. ಒಳ್ಳೆ ಹಿಡನ್ ಡೋರ್ ತರ ಇದೆ. ನಿಮ್ಗೆ 1.5 ಕೋಟಿ ಮನೆಯಲ್ಲೂ ಈ ತರ ನೋಡಿಲ್ಲ ನಾನು, ಅಷ್ಟು ಸಗದ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿಂದ ಹೋಗೋದ ಬನ್ನಿ ಟೆರೆಸ್. ಸೊ ನೋಡ್ತಾ ಇರ್ಬೋದು ಮೇಲ್ಗಡೆ ನೀವು ಅದೊಂದು ಗ್ಲಾಸ್ ಇದನ್ನ ಕೊಟ್ಟಿದ್ದಾರೆ ನಿಮ್ಗೆ ಅಲ್ಲಿ. ಅದರಿಂದ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಆಲ್ ಟೈಮ್ ಬೆಳಕು ಮನೆ ಒಳಗೆ ಸೀದಾ ಬರುವಂತದ್ದು. ಸೊ ಕತ್ಲು ತರ ಆಗುವಂತದ್ದು ಈ ತರ ಎಲ್ಲ ಫೀಲ್ ಕೊಡೋದಿಲ್ಲ ನಿಮ್ಗೆ. ಇಲ್ಲ ಶಾಂಡ್ಲರ್ ಬೇಕಾದ್ರೆ ಬಿಡ್ಬೋದು, ನೀವು ಒಂದು ಪಾಯಿಂಟ್ ಕೊಟ್ಟಿರುವಂತದ್ದು ನೋಡ್ಬೋದು. ಶಾಂಡ್ಲರ್ ಬಿಡ್ತು ಅಂತ ಹೇಳಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ನಿಮ್ಗೆ. ಲೈಟಿಂಗ್ ಎಫೆಕ್ಟ್ ಇಲ್ಲಿ ಬೆಳಕು ಬೀಳೋದಕ್ಕೂ ಅದಕ್ಕೂ. ಸೀಲಿಂಗು ಬತ್ತು ಅಂತ ಹೇಳಿದ್ರೆ ಒಳ್ಳೆ ಮೆಟಲ್ ಡೋರ್ನ ಹಾಕ್ಸಿರುವಂತದ್ದು, ಹೈ ಕ್ವಾಲಿಟಿಲಿದೆ. ಸೊ ನೋಡಿ ಬಂದು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ನಿಮ್ಗೆ, ಪಿಲ್ಲರ್ ಎಕ್ಸ್ಟೆನ್ಷನ್. ಬೇಕು ಅಂದ್ರೆ ಇನ್ನೊಂದು ಫ್ಲೋರ್ ಎಕ್ಸ್ಟೆನ್ಷನ್ ಮಾಡ್ಕೋಬಹುದು. ಸೊ ಈ ಪಾಯಿಂಟ್ ಬಂದು ನಿಮ್ಗೆ ಇಲ್ಲೊಂದು ಡಿಸೈನ್ ನ ಕೊಟ್ಟಿದ್ದಾರೆ ನೋಡಿ, ಎಲಿವೇಶನ್ಗೆ ಡಿಸೈನ್ ಕೊಟ್ಟಿರುವಂತದ್ದು. ನಿಮ್ಗೆ ಎಂಟ್ರಿಯಿಂದ ಸೂಪರ್ ಆಗಿ ಕಾಣಿಸುತ್ತೆ ನಿಮ್ಗೆ. ಈ ಪಾಯಿಂಟ್ ಬಂದು ನಿಮ್ಗೆ ಓವರ್ ಹೆಡ್ ಟ್ಯಾಂಕ್ ಸ್ಪೇಸ್ ಕೊಟ್ಟಿರುವಂತದ್ದು. ಕೆಳಗಡೆ ನಿಮ್ಗೆ LED ಲೈಟ್ ಕೊಟ್ಟಿದ್ದಾರೆ ನಿಮ್ಗೆ. ಹಾಗೆ ಒಂದು ಮಾಮೂಲಿ ಎಲೆಕ್ಟ್ರಿಕ್ ಪಾಯಿಂಟ್ ಇರ್ಬೋದು, ವಾಟರ್ ಇನ್ಲೆಟ್ ಔಟ್ಲೆಟ್ ಪಾಯಿಂಟ್ ಗಳು ಕೊಟ್ಟಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಗೆ ಯೂಸ್ ಮಾಡ್ಕೋವಂತದ್ದು. ನೀವು ಇಲ್ಲೇ ಬಟ್ಟೆ ಒಗೆದು ನೀವು ಇಲ್ಲೇ ಒಣಗಾಕೊಳ್ಳುವಂತದ್ದು. ಸೊ ನೋಡ್ತಾ ಇದ್ದೀರಾ ಬಟ್ಟೆ ಒಣಗಾಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಆ ಕಡೆ ಈ ಕಡೆ ಕಂಬಿಗಳು ಕೊಟ್ಟಿರುವಂತದ್ದು. ಇದ್ರ ಮೇಲ್ಗಡೆ ನಿಮ್ಗೆ ಎಕ್ಸ್ಟೆನ್ಷನ್ ಸಿಗುತ್ತೆ ಮೇಲ್ಗಡೆಗೆ. ಇನ್ನು ಬಟ್ಟೆ ಒಗಿತೀವಿ, ಹ್ಯಾಂಡ್ ವಾಶ್ ಮಾಡ್ತೀವಿ ಅನ್ನೋರಿಗೆ ಇಲ್ಲಿ ಒಂದು ರಫ್ ಟೆಕ್ಸ್ಚರ್ ಅಲ್ಲಿ ಇರುವಂತ ಕಲ್ಲು ಹಾಕ್ಸಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೋತೀವಿ ಅನ್ನೋರು ಯೂಸ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ ಮನೆಗಳು ಯಾವ ತರ ಇದೆ ಏರಿಯಾ ಅಂತ. ವೆಲ್ ಡೆವಲಪ್ ಆಗ್ತಾ ಇರುವಂತ ಏರಿಯಾ, ಡೆವಲಪ್ ಆಗಿರುವಂತ ಏರಿಯಾ ಇದು. ನಿಮ್ಗೆ ಇಲ್ಲಿ ಸ್ಕೂಲು, ಕಾಲೇಜಸ್, ಬಸ್ ಸ್ಟಾಪ್, ಮೆಟ್ರೋ ಸ್ಟೇಷನ್ ಎಲ್ಲ ನಿಯರ್ ಬೈನೇ ಸಿಗುತ್ತೆ. ಇಲ್ಲಿ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂತ ಹೇಳಿದ್ರೆ ನಿಮ್ಗೆ ಬೆನ್ನಿಂಗ್ನಳ್ಳಿ ಮೆಟ್ರೋ ಸ್ಟೇಷನ್ ಬರುವಂತದ್ದು. KR ಪುರಂ ಒಂದು 6 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಸಿಗುವಂತದ್ದು. ಸೊ ಎಲ್ಲಾ IT ಹಬ್ಗಳಿಗೆ ನಿಮ್ಗೆ ನಿಯರೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ನಿಮ್ಗೆ ಕಿತ್ತೂಗ್ನೂರು ಮೇನ್ ರೋಡ್ ಇಂದ ಬರೀ 500 ಮೀಟರ್ ಇರುವಂತದ್ದು ಇದು ಪಾಯಿಂಟ್. ಸೊ ಈ ಪ್ರಾಪರ್ಟಿ ಬಂದು ನಿಮ್ಗೆ DC ಕನ್ವರ್ಷನ್ ಈ ಖಾತಾ ಆಗಿರುವಂತ
ಇರುವಂತದ್ದು ನಿಮಗೆ ಲೋನ್ ಆಪ್ಷನ್ಗೂ ಹೋಗ್ಬೋದು ನೀವು. ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಅಪ್ ಟು 90% ವರೆಗೂ ಲೋನ್ ಆಗುತ್ತೆ. ಕೈಲಿ ಒಂದು 10 ಲಕ್ಷ ಇಟ್ಕೊಂಡ್ರೆ ಸಾಕು, ಇಲ್ಲಿ ಬರ್ಬೋದು. ಸೊ ಕೋಟಿಲಿ ಮನೆ ಅಂತ ಹೇಳಿದೆ ನಿಮಗೆ. ಸೊ ಈ ಪ್ರಾಪರ್ಟಿಯ ಪ್ರೈಸ್ ಬಂದು 1,05,00,000 ಹೇಳ್ತಿದ್ದಾರೆ. ಸೊ ಒಂದು ಫೈನಲ್ ಪ್ರೈಸ್ ನ ಓನರ್ ಹತ್ರ ಕೇಳೋದ ಬನ್ನಿ. ಓಕೆ ಸ್ನೇಹಿತರೆ, ಈಗ ಪಾರ್ಕಿಂಗ್ ಬಂದಿದ್ದೀವಿ. ಓನರ್ ಇದಾರೆ ನಮ್ಮ ಜೊತೆಲಿ, ವೆಂಕಟೇಶ್ ಸರ್ ಅಂತ ಅನ್ಬಿಟ್ಟು. ಸರ್ 1,05,00,000 ಹೇಳ್ತಾ ಇದ್ದೀರಾ ಸರ್. ನಮ್ ಚಾನಲ್ ಕಡೆಯಿಂದ ಬರುವಂತ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ಗೆ ಏನ್ ಫೈನಲ್ ಕೊಡ್ತೀರಾ ಸರ್? ಸರ್ ಫೈನಲ್ 1,5 ಹೇಳ್ತಾ ಇದ್ದೀನಿ. ನಿಮ್ ಕಡೆಯಿಂದ ಬರೋರಿಗೆ ನೆಗೋಷಿಯಬಲ್ ಇದೆ ಸರ್, ಮಾತಾಡೋಣ. ಬಂದು ನೋಡ್ಲಿ, ಒಳ್ಳೆ ಕ್ವಾಲಿಟಿ ಹಾಕಿದ್ದೀನಿ, ಮನೆ ನೋಡ್ಲಿ, ಪೇಂಟಿಂಗ್ ಎಲ್ಲ ಒಳ್ಳೆ ಕ್ವಾಲಿಟಿ ಮಾಡಿಸಿ ನಿಮ್ಮ ಕಡೆ ಬರೋರಿಗೆ ನೆಗೋಷಿಯಬಲ್ ಮಾಡ್ತೀನಿ ಸರ್. ನೆಗೋಷಿಯಬಲ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಬಂದು ನೋಡ್ಲಿ, ಅವ್ರ ಮನೆ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ಅಷ್ಟು ಚೆನ್ನಾಗಿ ಮಾಡಿದೀನಿ ನಾನು, ಶ್ರಮ ಹಾಕಿ ಅಂತ ಹೇಳ್ತಿದ್ದಾರೆ. ಒಳ್ಳೆ ಪ್ರೈಸ್ಗೆ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಕಡೆಯಿಂದ ಇದಕ್ಕೆ ನಿಮ್ಗೆ ಸಪೋರ್ಟ್ ಇರುತ್ತೆ. ಇದೇ ತರ ನಿಮ್ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಈ ವಿಡಿಯೋ ಯಾರಿಗಾರು ಅನುಕೂಲ ಆಗುತ್ತೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಕಮ್ಯುನಿಟಿನ ಫಾಲೋ ಮಾಡಿ. ಇದೇ ತರ ನಿಮ್ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.